ಜಗತ್ತಿನಲ್ಲಿರುವ ಎಲ್ಲ ಜನತೆಗೂ ಕಲ್ಯಾಣವಾಗಲಿ. ಕುಂಭಮೇಳಕ್ಕೆ ಆಗಮಿಸಿರುವ ಎಲ್ಲ ಭಕ್ತಾದಿಗಳು ಜಾತಿ ಮತ ಪಂಥ ಎಲ್ಲವನ್ನ ಬದಿಗೊತ್ತಿ ನಾವೆಲ್ಲರೂ ಒಂದೇ ಎಂದು ಕುಂಭಮೇಳ ಸಾರುತ್ತಿದೆ ಎಂದು ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಜಗದ್ಗುರು ಶ್ರೀ ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿ ತಿಳಿಸಿದರು. ಕುಂಭಮೇಳದ ಕೊನೆಯ ದಿನದ ಸಮಾರೋಪ ಸಮಾರಂಭದ ಉದ್ಘಾಟನೆಯನ್ನು ನೆರವೇರಿಸಿ ಮಾತನಾಡಿದ ಅವರು, ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಅವರು ಬಹಳ ಅಚ್ಚುಕಟ್ಟಾಗಿ ಕುಂಭಮೇಳವನ್ನು ಯಶಸ್ವಿಯಾಗಿ ನಡೆಸಲು ಸಹಕಾರಿಯಾಗಿದ್ದಾರೆ. ಜಿಲ್ಲಾ ತಾಲೂಕು ಮಟ್ಟದ ಅಧಿಕಾರಿಗಳು, ಪೊಲೀಸ್ ಇಲಾಖೆ, ಅಗ್ನಿಶಾಮಕ ಇಲಾಖೆ ಸೇರಿದಂತೆ ಇತರ ಇಲಾಖೆಗಳು ಬಹಳ ಮುತುವರ್ಜಿಯಿಂದ ಕರ್ತವ್ಯ ನಿರ್ವಹಿಸಿ ಕುಂಭಮೇಳವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದು, ಇವರ ಜೊತೆಗೆ ಮಾಧ್ಯಮ ಪ್ರತಿನಿಧಿಗಳು ಕೈಜೋಡಿಸಿ ಇನ್ನಷ್ಟು ಯಶಸ್ಸಿಗೆ ಕಾರಣೀಭೂತರಾಗಿದ್ದಾರೆ ಎಂದು ಪ್ರಶಂಸಿಸಿದರು. ತನಗಷ್ಟೇ ಅಲ್ಲ, ಜಗತ್ತಿನ ಎಲ್ಲ ಜನಗಳಿಗೂ ಕೂಡ ಕಲ್ಯಾಣ ಆಗಲಿ ಅಂತ ಭಾವಿಸ್ತಾನೆ. ಅಂತಹದ ಒಂದು ಫಲವಾಗಿ ನೋಡಿಕೊಂಡಂತಹದ್ದು ಕುಂಭಮೇಳ. ಇವತ್ತು ಮಹಾದೇವನವರು ಹೇಳಿದ ಹಾಗೆ ಇಲ್ಲಿಗೆ ಬಂದಿರತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಯಾವ ಜಾತಿ, ಯಾವ ಧರ್ಮ, ಪ್ರತಿಷ್ಠೆಗಳು ಎಲ್ಲವನ್ನೂ ಕೂಡ ಮರೆತು ಪಕ್ಕ ಕುಳಿತು ಒಂದೇ ರೀತಿಯಲ್ಲಿ ನೋಡಿ ಎಲ್ಲ ಸಮಾನತೆಯನ್ನು ಕಾಣ್ತಾ ಇರ್ತಕ್ಕಂಥ ಒಂದು ಬೆಳಗ್ಗೆ ಸಚಿವರು ಸೂಕ್ಷ್ಮವಾಗಿ ಹೇಳಿ ಆ ಸೂಕ್ಷ್ಮತೆಗೆ ತಕ್ಕದಾಗಿ ರಾಮಕೃಷ್ಣ ಪರಮಹಂಸರು ಸಂತರು ಹೇಳಿದರು ಮಾತು. ಆ ಸಂತರ ಹತ್ರ ಹೋಗಿ ಹೇಳಿದಂತೆ, ನಾನು ಗಂಗಾ ನದಿಗೆ ಹೋಗಿ ಸ್ನಾನ ಮಾಡಿಬಿಡೋಣ ಅಂತ ಕಾಶಿಗೆ ಹೊರಟಿದ್ದೇನೆ, ಆಶೀರ್ವಾದ ಮಾಡಿರುತ್ತಾರೆ. ಸಂತರ ಕೇಳಿ ಅಲ್ಲಿ ಯಾಕೆ ಹೋಗ್ತೀಯ ಅಂತ. ಮಾಡಿರುವುದಾಗಿರ್ತಕ್ಕಂಥ ಕೆಲವು ಪಾಪಗಳು ನದಿಯಲ್ಲಿ ಹೋಗಿದ ತಕ್ಷಣ ಹೊರಟೋಗ್ತಾವಂತೆ, ಅದಕ್ಕೋಸ್ಕರ ಹೋಗಿ ಗಂಗೆಯಲ್ಲಿ ಮಿಂದು ಬರ್ತೇನೆ ಅಂತ ಸಂತರ ಹೇಳಿ ಹೋಗು, ಒಳ್ಳೆಯದು, ಕರೆಕ್ಟ್. ಅದು ಗಂಗೆಯಲ್ಲಿ ಮಿಂದ್ರೆ ಪಾಪಗಳು ಖಂಡಿತ ಹೋಗ್ತವೆ.